ಸಿಲಿಕಾನ್ ಸಿಟಿಯ ಮೂಲೆ ಮೂಲೆಯಲ್ಲೂ ಜಲಕ್ಷಾಮ ಎದುರಾಗಿದೆ. ಇಂಥ ಹೊತ್ತಲ್ಲೇ ಈ ಏರಿಯಾಗೆ ಚರಂಡಿ ಮಿಕ್ಸ್ ನೀರು ನೀಡಲಾಗ್ತಿದೆ. ಇನ್ನು ಸಿಟಿಯಲ್ಲಿ 5 ವರ್ಷಗಳಲ್ಲೇ ದಾಖಲೆ ಉಷ್ಣಾಂಶ ದಾಖಲಾಗಿದ್ದು ವೈದ್ಯರು ಕೂಡ ಎಚ್ಚರ ಅಂತಿದ್ದಾರೆ. ಹುಳ ಹುಪ್ಪಟೆ ತುಂಬಿವೆ. ನೀರಿನ ಬಣ್ಣ ಹಸಿರಾಗಿದೆ. ಹನಿ ನೀರಿಗೂ ತತ್ವಾರ ಎದುರಾಗಿರೋ ಹೊತ್ತಲ್ಲೇ ಚೋಳೂರು ಪಾಳ್ಯ ಜನರು ಜಲಯಾತನೆ ಅನುಭವಿಸುತ್ತಿದ್ದಾರೆ. ಚೋಳೂರು ಪಾಳ್ಯ ಜನರಿಗೆ ಕಂಟಕವಾದ ಜೀವಜಲ. ಜಲಕ್ಷಾಮದ ನಡುವೆ ಕಲುಷಿತ ನೀರು ಪೂರೈಕೆ. ಜಲಬವಣೆ ಹೊತ್ತಲ್ಲಿ ಮಾಗಡಿ ರೋಡ್ನ ಚೋಳೂರು ಪಾಳ್ಯ ನಿವಾಸಿಗಳು ಹೈರಾಣಾಗ್ಬಿಟ್ಟಿದ್ದಾರೆ. ನಲ್ಲಿಯಲ್ಲಿ ಬರೋ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಿದ್ದು ಜನರು ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಕುಡಿಯೋದಿರ್ಲಿ, ಈ ನೀರು ದಿನ ಬಳಕೆಗೂ ಯೋಗ್ಯವಾಗಿಲ್ಲ ಅಂತ ನಿವಾಸಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಸರಿ, 1.5 ತಿಂಗಳಿಂದ ಈ ಥರ ನೀರು ಬರ್ತಾ ಇದೆ. ಕುಡಿಯೋಕ್ಕಾಗಲ್ಲ, ಯಾವುದಕ್ಕೂ ಉಪಯೋಗಿಸೋಕ್ಕಾಗಲ್ಲ. ಹೇಳಿದ್ರು ಬಂದು ರೆಡಿ ಮಾಡ್ತಾರೆ, ತಿರ್ಗಾ ಮತ್ತೆ ಹಾಗೆ ಆಗ್ತದೆ. ಎಲ್ಲರಿಗೂ ವಾಂತಿ ಬೇದಿ, ಆರೋಗ್ಯ ಸರಿ ಇಲ್ಲ. ಇದಕ್ಕೆ ಒಂದು ಪರಿಹಾರ ಹುಡುಕಿ ಕೊಡಬೇಕು. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಿದೆ. ಹೊರಗೆ ಕಾಲಿಡಲಾರದಷ್ಟು ಬಿಸಿಲು ರಣರಣ ಅಂತಿದೆ. ಕಳೆದ 5 ವರ್ಷಗಳಲ್ಲೇ ಗರಿಷ್ಠ ಅಂದ್ರೆ ಬರೋಬ್ಬರಿ 36.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇದು ವಾಡಿಕೆಗಿಂತ 3.2 ಡಿಗ್ರಿ ಅಧಿಕ ತಾಪಮಾನ ದಾಖಲಾಗಿರೋದು. ಬೆಂಗಳೂರು ನಗರದಲ್ಲಿ ಇಂದು 36.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇತ್ತ HALನಲ್ಲಿ 35.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ವಾಡಿಕೆಯಂತೆ ಮಾರ್ಚ್ ಕೊನೆ ವಾರದಲ್ಲಿ 33.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕಿತ್ತು. ಆದ್ರೆ ಸದ್ಯ 36.7 ಡಿಗ್ರಿ ಸೆಲ್ಸಿಯಸ್ ಇದೆ. ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಡಿಹೈಡ್ರೇಷನ್, ಸುಸ್ತು, ಸನ್ ಸ್ಟ್ರೋಕ್ ನಂತಹ ಕೇಸ್ಗಳು ಜಾಸ್ತಿ ಆಗ್ತಿವೆ. ಸಮ್ಮರ್ ಸೀಸನ್ ಏನು ಸ್ಟಾರ್ಟ್ ಆಗಿದೆ ಅಥವಾ ಬೇಸಿಗೆ ಕಾಲ ಅಂತ ಏನು ಹೇಳ್ತೇವೆ, ಗರಿಷ್ಠ ಟೆಂಪರೇಚರ್ ಸುಮಾರು 33, 34, 38ಕ್ಕೆ ರೀಚ್ ಆಗುವಂತ ಸಾಧ್ಯತೆಗಳಿದೆ ಅಂತ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲೂ ಕೂಡ ಅರೌಂಡ್ 37-38 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವಂತಹ ಸಾಧ್ಯತೆಗಳಿದೆ ಅಂತ ಹವಾಮಾನ ಇಲಾಖೆ ವರದಿ ಮಾಡಿದೆ. ಇನ್ನು ಏಪ್ರಿಲ್ ಮೊದಲ ವಾರದಲ್ಲಿ ಬಿಸಿಲಿನ ತಾಪಮಾನ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. 2ನೇ ವಾರದಲ್ಲಿ ಅಲ್ಲಲ್ಲಿ ಮಳೆ ಬೀಳುವ ಸಾಧ್ಯತೆ ಇದೆಯಂತೆ. ಏನೇ ಹೇಳಿ, ಕುಡಿಯುವ ನೀರಿನ ಸಮಸ್ಯೆಗೆ ಸಿಲಿಕಾನ್ ಸಿಟಿ ಜನ ಹೈರಾಣಾಗಿದ್ರೆ ಮತ್ತೊಂದು ಕಡೆ ಉರಿ ಬಿಸಿಲಿನ ದಗೆಯಿಂದ ಬಸವಳಿದು ಹೋಗಿದ್ದಾರೆ. ಶಾಂತಮೂರ್ತಿ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.